ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದರಲ್ಲಿ BLO ಆಗಿರ್ತಕ್ಕಂಥವರು ಮಾರ್ಕ್ ಅನ್ಕಲೆಕ್ಟಬಲ್ ಮತದಾರರ ಎನಿಮರೇಷನ್ ಫಾರ್ಮನ್ನು ನಾವು ಕಲೆಕ್ಟ್ ಮಾಡಿ ಫಿಲ್ ಮಾಡಿ ಸಬ್ಮಿಟ್ ಮಾಡ್ತೇವೆ. ಈ ಒಂದು ಮಾರ್ಕ್ ಅನ್ಕಲೆಕ್ಟಬಲ್ ಅಂತೇಳಿ ಯಾವ ಮತದಾರರಿಗೆ ಈ ರೀತಿ ಮಾರ್ಕ್ ಮಾಡಬೇಕು, ಹಾಗೆಯೇ ಹೇಗೆ ಈ ಒಂದು ಮಾರ್ಕನ್ನು ಮಾಡಬೇಕು, ಏನೆಲ್ಲ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ ಯಾವ ಮತದಾರರನ್ನು ಈ ರೀತಿ ಮಾರ್ಕ್ ಅನ್ಕಲೆಕ್ಟಬಲ್ ಅಂತೇಳಿ ನಾವು ಮಾರ್ಕ್ ಮಾಡಬೇಕು ಅಂತೇಳಿ ನೋಡೋಣ. ಸ್ನೇಹಿತರೆ, ಈಗಾಗಲೇ ಈ ಮತದಾರರು ಬೇರೆಯ ಪಾರ್ಟಲ್ಲಿ ಆ ಒಂದು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡಿಕೊಂಡಿದ್ರೆ ಅವರನ್ನು ನಾವು ಈ ರೀತಿ ಮಾರ್ಕ್ ಅನ್ಕಲೆಕ್ಟಬಲ್ ಅಂತೇಳಿ ಮಾಡ್ಬೋದು. ಹಾಗೆಯೇ ಡೆತ್ ಮರಣ ಹೊಂದಿರತಕ್ಕಂಥ ಮತದಾರರು, ಹಾಗೆಯೇ ಪರ್ಮನೆಂಟ್ಲಿ ಶಿಫ್ಟ್ ಆಗಿರ್ತಕ್ಕಂಥವರು, ಈ ರೀತಿಯ ಒಂದು ಮತದಾರರನ್ನು ನಾವು ಮಾರ್ಕ್ ಅನ್ಕಲೆಕ್ಟಬಲ್ ಅಂತೇಳಿ ಮಾಡಬೇಕಾಗ್ತದೆ. ಸ್ನೇಹಿತರೆ, BLO ಆಗಿರ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಈ ಒಂದು ಮಾರ್ಕನ್ನು ಮಾಡಬೇಕಾಗ್ತದೆ. ಯಾರ ಒಂದು ನಮೂದಿನ ಮೇಲೆ ಈ ರೀತಿ ಮಾರ್ಕ್ ಅನ್ಕಲೆಕ್ಟಬಲ್ ಅಂತೇಳಿ ನಾವು ಮಾರ್ಕ್ ಮಾಡ್ತೀವೋ ಅವರ ಒಂದು ಹೆಸರು ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗ್ತದೆ. ಹಾಗಾಗಿ ನೀವು ತುಂಬಾ ಎಚ್ಚರಿಕೆಯಿಂದ ಸಂಬಂಧಪಟ್ಟಂಥ ದಾಖಲೆಯನ್ನು ಪಡ್ಕೊಂಡು ನೀವು ಅದನ್ನು ಮಾರ್ಕ್ ಮಾಡಬೇಕು. ಸ್ನೇಹಿತರೆ, ಈಗ ಹೇಗೆ ಮಾರ್ಕ್ ಅನ್ಕಲೆಕ್ಟಬಲ್ ಅನ್ನೋದನ್ನು ಅಪ್ಡೇಟ್ ಮಾಡುವುದು ಎನ್ನುವುದನ್ನು ನೋಡೋದಾದರೆ, BLO ಆ್ಯಪನ್ನು ಓಪನ್ ಮಾಡ್ಕೊಳ್ತೀರಾ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಓಪನ್ ಮಾಡ್ಕೊಳ್ತೀರಾ. ಓಕೆ, ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ತೀರಾ. ನಂತರ ನಾವು ನೋಡ್ಬೋದು ಫಿಲ್ ಎನಿಮರೇಷನ್ ಫಾರ್ಮ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಯಾರನ್ನು ನೀವು ಮಾರ್ಕ್ ಅನ್ಕಲೆಕ್ಟಬಲ್ ಅಂತೇಳಿ ಮಾಡ್ತಾ ಇದ್ದೀರೋ ಅವರ ಒಂದು ಮಾಹಿತಿಯನ್ನು ಹುಡುಕ್ಲಿಕ್ಕೋಸ್ಕರ ಅವರ ಒಂದು ಎನಿಮರೇಷನ್ ಫಾರ್ಮಲ್ಲಿರ್ತಕ್ಕಂಥ QR ಕೋಡನ್ನು ನೀವು ಸ್ಕ್ಯಾನ್ ಮಾಡ್ತೀರಾ. QR ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಅವರ ಒಂದು ಮಾಹಿತಿ ಇಲ್ಲಿ ಬರ್ತದೆ. ಇಲ್ಲಿ ನಾವು ಮಾರ್ಕ್ ಅನ್ಕಲೆಕ್ಟಬಲ್ ಅಂತಿದೆಯಲ್ಲ, ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ನಂತರ ನಾವಿಲ್ಲಿ ನೋಡ್ಬೋದು ಈ ರೀತಿಯ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರೆ, ನಾವಿಲ್ಲಿ ಗಮನಿಸ್ಬೋದು, ಐ ಹ್ಯಾವ್ ವಿಸಿಟೆಡ್ ದ ಎಲೆಕ್ಟರ್ 3 times ಆ್ಯಂಡ್ ಫೌಂಡ್ ಹಿಮ್ ಟು ಬಿ. ನಾವು ಈ ಒಂದು ಮತದಾರರ ಮನೆಗೆ 3 ಬಾರಿ ಭೇಟಿಯನ್ನು ನೀಡಿ BLO ಆಗಿರ್ತಕ್ಕಂಥವ್ರು. ಆ ನಂತರ ಈ ರೀತಿ ನಾವು ಮಾರ್ಕ್ ಮಾಡಬೇಕಾಗ್ತದೆ. ನಾವಿಲ್ಲಿ ನೋಡ್ಬೋದು ಆಲ್ರೆಡಿ ಎನ್ರೋಲ್ಡ್ ಅಂತೇಳಿ ಒಂದು ಆಪ್ಷನ್ ಇದೆ. ಒಬ್ಬ ಮತದಾರ ಬೇರೊಂದು ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡ್ಕೊಂಡಿರ್ತಾರೆ. ಅವರು ನಾವು ಆಲ್ರೆಡಿ ಎನ್ರೋಲ್ ಮಾಡ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾರೆ. ಆಗ ನಾವು ಈ ಒಂದು ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಆನಂತರ ನಾವು ಇಲ್ಲಿ ನೋಡ್ಬೋದು, ಮತ್ತೊಮ್ಮೆ ಇಲ್ಲಿ ಟೈಪ್ ಮಾಡಬೇಕಾಗ್ತದೆ. ಇಲ್ಲಿ ಅವರ ಒಂದು ಎಪಿಕ್ ನಂಬರನ್ನು ಟೈಪ್ ಮಾಡಬೇಕು. ಅಂದರೆ ಬೇರೊಂದು ಪಾರ್ಟಲ್ಲಿ ಏನು ಅವರು ಸೇರ್ಪಡೆ ಮಾಡ್ಕೊಂಡಿರ್ತಾರೋ ಆ ಒಂದು ಎಪಿಕ್ ನಂಬರನ್ನ ಟೈಪ್ ಮಾಡಬೇಕು. ಹಾಗೆಯೇ ಇದೇ ಮತದಾರರ ಪಟ್ಟಿಯಲ್ಲೇ ಅವರ ಹೆಸರು ಏನಾದರೂ ಡಬಲ್ ಆಗಿ ಬಂದಿರುತ್ತೆ ಅಂದರೆ ಆಗಲೂ ಕೂಡ ನಾವು ಒರಿಜಿನಲ್ ಯಾವುದನ್ನು ಉಳಿಸ್ಬೇಕು ಆ ಒಂದು ಎಪಿಕ್ ನಂಬರ್ನ ಇಲ್ಲಿ ಟೈಪ್ ಮಾಡಬೇಕು. ಹಾಗೆಯೇ ಡೆತ್, ಈ ಒಂದು ಮತದಾರರು ಮರಣ ಹೊಂದಿದ್ದಾರೆ ಅಂತೇಳಿದರೆ ಆಗ ನಾವು ಡೆತ್ ಅಂತೇಳಿ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಹಾಗೆಯೇ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತೇಳಿದೆ. ಈ ಮತದಾರರು ಪರ್ಮನೆಂಟಾಗಿ ಶಿಫ್ಟ್ ಆಗಿದ್ದರೆ ಅಲ್ಲಿ ನಾವು ನೋಡಿಕೊಂಡು ಬಹಳ ಎಚ್ಚರಿಕೆಯಿಂದ ನಾವು ಮಾರ್ಕ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಅನ್ಟ್ರ್ಯಾಕಬಲ್ ಆಬ್ಸೆಂಟ್ ಅಂತೇಳಿ ವೋಟರ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನೀವು ಈ ರೀತಿ ಆಪ್ಷನನ್ನು ಎಂಟರ್ ಮಾಡಬೇಕಾಗ್ತದೆ. ಹಾಗೆಯೇ ರೆಫ್ಯೂಸ್ ಟು ಸೈನ್ EF ಅಂತೇಳಿ ಎನಿಮರೇಷನ್ ಫಾರ್ಮಿಗೆ ಸೈನ್ ಮಾಡಲಿಕ್ಕೆ ಅವರು ರೆಫ್ಯೂಸ್ ಮಾಡಿದ್ದಾರೆ ಅಂತೇಳಿ ಈ ರೀತಿ ಆಪ್ಷನ್ಗಳಿದೆ. ಇದರಲ್ಲಿ ಡೆತ್ ವೋಟರ್ಸ್ನ ಡಿಲೀಟ್ ಮಾಡಲಿಕ್ಕೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಓಕೆ, ಹಾಗೆಯೇ ಆಲ್ರೆಡಿ ಎನ್ರೋಲ್ಡ್ ಬೇರೆ ಮತದಾರರ ಪಟ್ಟಿಯಲ್ಲಿ ಅವರು ಸೇರ್ಪಡೆ ಆಗಿರ್ತಕ್ಕಂಥವ್ರದ್ದು ಅವ್ರದ್ದು ಎಪಿಕ್ ನಂಬರ್ನ ತೊಗೊಂಡು ಮಾರ್ಕ್ ಮಾಡಲಿಕ್ಕೂ ಕೂಡ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಇನ್ನು ಉಳಿದಿರ್ತಕ್ಕಂತಹ ಪರ್ಮನೆಂಟ್ಲಿ ಶಿಫ್ಟೆಡ್ ಇರ್ಬೋದು, ಅನ್ಟ್ರ್ಯಾಕಬಲ್ ಇರ್ಬೋದು, ಹಾಗೆಯೇ ರೆಫ್ಯೂಸ್ ಇದೆಯಲ್ಲ, ಇದನ್ನು ನೀವು ನೋಡಿಕೊಂಡು ಬಹಳ ಎಚ್ಚರಿಕೆಯಿಂದ ಎಂಟರ್ ಮಾಡಿ. ಏಕೆಂದರೆ ಅವರ ಒಂದು ಹೆಸರು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗ್ತದೆ. ಹಾಗೆಯೇ ಇಲ್ಲಿ ರೀಸನನ್ನು ಟೈಪ್ ಮಾಡಬೇಕು ಕಡ್ಡಾಯವಾಗಿ. ಇಲ್ಲಿ ನಾವು ಮಿನಿಮಮ್ 150 ಕ್ಯಾರೆಕ್ಟರ್ಸ್ ಅಂತೇಳಿದೆ. ಮರಣ ಹೊಂದಿರತಕ್ಕಂಥವ್ರಿಗೆ ನಾವು ಮರಣ ಹೊಂದಿದ್ದಾರೆ ಅಂತೇಳಿ ಅಲ್ಲಿ ಟೈಪ್ ಮಾಡಿದ್ರೆ ಆಯಿತು. ಓಕೆ, ಹಾಗೆಯೇ ಸ್ನೇಹಿತರೆ, ಸಂಬಂಧಪಟ್ಟಂಥ ರೀಸನನ್ನು ನೀವು ಟೈಪ್ ಮಾಡಿ. ಬೇರೆ ಕಡೆ ಶಿಫ್ಟ್ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಇಂಥ ಪಾರ್ಟಲ್ಲಿ ಅವರು ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ಹಾಗೆಯೇ ಇಲ್ಲಿ ಎನಿಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡಬೇಕು. ನಾವಿಲ್ಲಿ ಗಮನಿಸ್ಬೋದು, ಮಾರ್ಕ್ ಅನ್ಕಲೆಕ್ಟಬಲ್ ಅಂತೇಳಿ ಮಾಡಿದರೆ ನಾವು ಎನಿಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡಬೇಕಾ ಬೇಡವಾ ಅಂತೇಳಿ ಕನ್ಫ್ಯೂಷನ್ ಕೂಡ ಇರ್ತದೆ. ನಾವು ಎನಿಮರೇಷನ್ ಫಾರ್ಮನ್ನು ಅಪ್ಲೋಡ್ ಮಾಡಬೇಕು. ಹಾಗೆಯೇ ಇಲ್ಲಿ ಒಂದು ನೋಟ್ ಇದೆ, ರೆಡ್ ಕಲರಲ್ಲಿ ಕೊಟ್ಟಿದ್ದಾರೆ, ಪ್ಲೀಸ್ ಎನ್ಶೂರ್ ಅನ್ಕಲೆಕ್ಟಬಲ್ ರೀಸನ್ ಈಸ್ ರಿಟರ್ನ್ ಆನ್ ಫಾರ್ಮ್ ಅಂತೇಳಿ. ಆ ಒಂದು ಎನಿಮರೇಷನ್ ಫಾರ್ಮ್ ಮೇಲೆ ಈ ಒಂದು ರೀಸನನ್ನು ಬರೀಬೇಕು. ಇವರು ಮತದಾರರು ಮರಣ ಹೊಂದಿದ್ದಾರೆ, ಹಾಗಾಗಿ ಆ ಒಂದು ಎನಿಮರೇಷನ್ ಫಾರ್ಮ್ ಮೇಲೆ
ಮರಣ ಹೊಂದಿರುತ್ತಾರೆ ಅಂತೇಳಿ ನಾವು ಮೆನ್ಷನ್ ಮಾಡಿದ್ವಿ. ಈ ರೀತಿ ಆ ಒಂದು ರೀಸನ್ನನ್ನು ಎನ್ಯುಮರೇಷನ್ ಫಾರ್ಮ್ ಮೇಲೆ ಬರೀಬೇಕು. ಆನಂತರ ಅದನ್ನು ಚೂಸ್ ಫೈಲ್ ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಪೇಜ್ ನಂಬರ್ 1 ಪೇಜ್ ನಂಬರ್ 2 ಅನ್ನು ಅಪ್ಲೋಡ್ ಮಾಡಬೇಕು. ಹಾಗೆಯೇ ಇಲ್ಲಿ ಗಮನಿಸ್ಬೋದು ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತೇಳಿ ಇಫ್ ಎನಿ ಅಂತೇಳಿ ಕೊಡಲಾಗಿದೆ. ಮರಣ ಹೊಂದಿರತಕ್ಕಂಥವ್ರಿಗೆ ನೀವು ಡೆತ್ ಸರ್ಟಿಫಿಕೇಟನ್ನು ಇಲ್ಲಿ ಫೋಟೋ ತೆಗೆದು ಅಪ್ಲೋಡ್ ಮಾಡ್ಬೋದು. ಹಾಗೆಯೇ ಬೇರೆ ಕಡೆ ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಿರ್ತಕ್ಕಂಥವ್ರಿಗೆ ಅದರ ಒಂದು ಎಪಿಕ್ ಕಾರ್ಡ್ನ ಫೋಟೋವನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇದನ್ನು ಮ್ಯಾಂಡೇಟ್ರಿ ಅಂತೇಳಿ ಕೊಟ್ಟಿಲ್ಲ. ಓಕೆ, ಆದರೆ ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ನೀವು ಕಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದರೆ ಒಳ್ಳೆಯದು. ಸ್ನೇಹಿತರೆ, ಎಲ್ಲ ಮಾಹಿತಿಯನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಆನಂತರ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ನೋಡ್ಬೋದು ಎಲೆಕ್ಟರ್ ಹ್ಯಾಸ್ ಬಿನ್ ಮಾರ್ಕ್ಡ್ ಆ್ಯಸ್ ಅನ್ಕಲೆಕ್ಟಬಲ್ ಅಂತೇಳಿ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಾವು ಮರಣ ಹೊಂದಿರತಕ್ಕಂಥ ಮತದಾರರು ಹಾಗೆಯೇ ಶಿಫ್ಟ್ ಆಗಿ ಬೇರೆ ಕಡೆ ಸೇರ್ಪಡೆ ಆಗಿರ್ತಕ್ಕಂಥ ಮತದಾರರನ್ನು ನಾವು ಈ ರೀತಿ ನಾವು ಮಾರ್ಕ್ ಮಾಡಬೇಕಾಗ್ತದೆ. ಸ್ನೇಹಿತರೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಥ್ಯಾಂಕ್ ಯು.